ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು, ಶಾಸಕರು, ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸೇರಿ ಇವತ್ತೇನು ಕೊಪ್ಪಳದಲ್ಲಿ ನಡೆದಂತ ಗೌಸಿದ್ದಪ್ಪರ ಹತ್ಯೆ ವಿಚಾರದಲ್ಲಿ ಮಾನ್ಯ ರಾಜ್ಯಪಾಲರನ್ನು ಕಂಡು ನಮ್ಮೆಲ್ಲರೂ ಒತ್ತಾಯ, ಇವತ್ತು ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಾರ್ಟಿಯಿಂದ ಎಲ್ಲರೂ ಕೂಡ ಒಂದೇ ಒಂದು ಒತ್ತಾಯ ಒಕ್ಕೂರದಿಂದ ಇದು ಎನ್ಐಎಗೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ರಾಜ್ಯಪಾಲರಿಗೆ ಮಾಡಂತ ಕೆಲಸ ಮಾಡಿದ್ದೀವಿ. ಹಂಗಾಗಿ ನಾವೆಲ್ಲರೂ ಕೂಡ ಇವತ್ತು ಹಿಂದೂ ಪರ ಕಾರ್ಯಕರ್ತರಿಗೂ ಕೊಲೆ ನಾವೆಲ್ಲರೂ ಕೂಡ ಕರಾವಳಿ ಪ್ರದೇಶದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ನಮ್ಮೆಲ್ಲರೂ ಕೂಡ ಆಶ್ಚರ್ಯ ಏನಂದ್ರೆ, ನಮ್ಮ ಏನು ಕರಾವಳಿ ಪ್ರದೇಶದಲ್ಲಿ ಆಗ್ತಾ ಇರುವಂತಹ ಹಿಂದೂ ಪರ ಕಾರ್ಯಕರ್ತರ ಹತ್ಯೆ ಇವತ್ತು ನಮ್ಮ ಭಾಗದಲ್ಲಿ ಕೂಡ ಇವತ್ತು ಈ ರೀತಿ ಒಂದು ಅವರ್ಸ್ ಅಂತ ಕೆಲಸ ಇವತ್ತು ನಮ್ಮ ಭಾಗದಲ್ಲಿ ಆಗ್ತಾ ಇದೆ. ಇವತ್ತು ಬೀದರ್ ಆಗಿರ್ಬೋದು, ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಕಲಬುರಗಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ನಾವೆಲ್ಲರೂ ಕೂಡ ಜಾತ್ಯತೀತವಾಗಿ ಎಲ್ಲರನ್ನ ಪ್ರೀತಿ ಮಾಡಂತ ಜನರು. ಇವತ್ತು ನಾವೆಲ್ಲರೂ ಕೂಡ ಜಾತ್ಯತೀತವಾಗಿ ಪ್ರೀತಿ ಮಾಡಂತ ಜನರು ಇವತ್ತು ಸರ್ಕಾರ ಬಂದ ನಂತರ ಯಾವೊಬ್ಬ ಹಿಂದೂ ಕಾರ್ಯಕರ್ತರು ಕೂಡ ಗ್ಯಾರಂಟಿ ಇಲ್ಲಾರ್ದಂತ ಪರಿಸ್ಥಿತಿ ನಾವೆಲ್ಲರೂ ಕೂಡ ಬಂದು ತಲುಪಿದ್ದೇವೆ. ಯಾಕಂದ್ರೆ ಸರ್ಕಾರ ಅನ್ನಂಥದ್ದು ಗ್ಯಾರಂಟಿಗಳ ಜೊತೆ ಹೋಗ್ತಾ ಇದೆ, ಇವತ್ತು ಗ್ಯಾರಂಟಿಗಳ ಜೊತೆ ಇವತ್ತು ಓಡಾಡ್ತಾ ಇದೆ, ಗ್ಯಾರಂಟಿಗಳ ಹಿಂದೆ ಓಡ್ತಾ ಇದ್ದಾರ. ಆದ್ರೆ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ನೋಡ್ತಾ ಇದ್ರಿಗಿನ ಇವತ್ತು ಬಡವರು ಪ್ರಾಣಕ್ಕೆ ಹಿಂದೂ ಪರ ಕಾರ್ಯಕರ್ತರಿಗೆ ಇವತ್ತು ಗ್ಯಾರಂಟಿ ಇಲ್ಲಾರ್ದಂತ ಪರಿಸ್ಥಿತಿ ನಾವೆಲ್ಲರೂ ಕೂಡ ಬಂದು ತಲುಪಿದ್ದೇವೆ. ಹಂಗಾಗಿ ನಾನು ಇವತ್ತು ಒಂದು ರೀತಿ ಇವತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್, ಗುಪ್ತಚರ ಇಲಾಖೆ ಯಾರ ಹತ್ರ ಇದೆ? ಗುಪ್ತಚರ ಇಲಾಖೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದೆ. ನಾನು ಇವತ್ತು ಗೌಸಿದ್ದಪ್ಪರ ಹತ್ಯೆ ಏನಾಗಿದೆ, ಕುಟುಂಬಸ್ಥರು ಎಲ್ಲರೂ ಕೂಡ ಸೇರಿಕೊಂಡು, ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನವರು ಸೇರಿಕೊಂಡು, ನಮ್ಮ ಹೇಮಲತಾ ನಾಯ್ಕರು, ಅದೇ ರೀತಿ ನಮ್ಮ ಅಧ್ಯಕ್ಷರು, ನಮ್ಮ ತಡಸೂರು ಬಸವರಾಜ್ ಅವರು, ನಾಗರಾಜ್ ಅವರು, ನಮ್ಮೆಲ್ಲ ಶಾಸಕರು, ನಮ್ಮ ಶರಣು ತಲಕೇರಿ ಅವರು ಸೇರಿಕೊಂಡು, ಶಿವನಗೌಡ, ರಾಜುಗೌಡ ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಬಂದಿರೋದು ಇಷ್ಟೇ. ಮುಖ್ಯಮಂತ್ರಿಗಳು ಗುಪ್ತಚರ ಇಲಾಖೆ ಇಂಟೆಲಿಜೆನ್ಸ್ ಅವ್ರೇನು ಹಿಡ್ಕೊಂಡಿದ್ದಾರೋ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು. ನಾನು ಒತ್ತಾಯನು ಮಾಡ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು. ಏನು ಮುಖ್ಯಮಂತ್ರಿಗಳು ಗುಪ್ತಚರಿಯನ್ನು ನಿದ್ದೆ ಮಾಡ್ತಾ ಇದ್ದೇವೆ ಇವತ್ತೇನ? ಅವ್ರಿಗೆ ಗೊತ್ತಿಲ್ಲ ಅವನು ಏನಿವತ್ತು ಸಾದಿಕ್ ಅಂತನೂ ಅಲ್ಲಿ ಬಚ್ಚಿಡ್ಕೊಂಡು ಟ್ರೋಲ್ ಮಾಡ್ತಾನ, ಇವತ್ತು ಹೆಂಗ್ ಬೇಕಾದ್ರೆ ಹಂಗೆ ಮಾತಾಡ್ತಾನ, ಡ್ರಗ್ಸ್ ತಗೊಂತಾನ. ಗುಪ್ತಚರ ಇಲಾಖೆ ಇವತ್ತು ಅವ್ನು ಸಾಯ್ತಾನ, ಮರ್ಡರ್ ಮಾಡ್ತಾನ ಗೊತ್ತಿದ್ರೆ ಕೂಡ ಇವತ್ತು ಕಣ್ಣು ಮುಚ್ಕೊಂಡು ಕುಂತಿದಂದ್ರೆ ಅದು ಯಾರು ಹೊಣೆಗಾರರು? ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಹೊಣೆಗಾರರು. ಅವರು ಹೊಣೆಗಾರಿ ಆಗಿರಕ್ಕೆ ನಾವು ರಾಜೀನಾಮೆಯನ್ನು ಕೊಡಬೇಕನ್ನೋ ಒತ್ತಾಯ ಮಾಡ್ತೀನಿ ನಾನು. ಇವತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ ಕಂಪ್ಲೀಟ್ ಆಗಿ ಇವತ್ತು ಮಂಗಳೂರಿನಲ್ಲಿ ಕೊಲೆಗಳಾಗ್ತಾ, ಪ್ರತಿ ಜಿಲ್ಲೆಯಲ್ಲಿ ಕೂಡ ಬೆಳಗ್ಗೆ ಎದ್ರೆ ರಾತ್ರಿ ತನಕ ಕೂಡ ಒಬ್ಬ ಹಿಂದೂ ಪರ ಕಾರ್ಯಕರ್ತರ ಕೊಲೆ ಆಗುತ್ತೆ. ಯಾರೊಬ್ಬರು ಕೂಡ ಲೆಕ್ಕ ಮಾಡಂತ ಪರಿಸ್ಥಿತಿಯಲ್ಲಿಲ್ಲ. ಈ ಸರ್ಕಾರ ನಿದ್ದೆ ಮಾಡ್ತಾ ಇದೀನ? ನಾನು ಈ ಸರ್ಕಾರಕ್ಕೆ ಕೇಳ್ತೀನಿ, ಒಂದು ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದಾರ? ಗೃಹ ಮಂತ್ರಿಗಳು ಇವತ್ತು ಎಲ್ಲ ಹಿಂದೂ ಪರ ಕಾರ್ಯಕರ್ತರು ಕೊಲೆ ಆದ್ರೆ ಅವ್ರ ಉತ್ತರ ಏನು? ಆರಿಕೆ ಉತ್ತರ ಏನು? ಅವ್ರ ಉತ್ತರ ಇಷ್ಟೇ, ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ, ಆಗಬಾರ್ದಾಯ್ತು, ನೋಡಬಾರ್ದಾಯ್ತು, ಕೇಳಬಾರ್ದಾಯ್ತು, ಇದಿಷ್ಟೇ ಮುಗಿತಾ ಆತಂದು ಇಷ್ಟೇ ಮುಗಿತಾ? ಕೇವಲ ಇವತ್ತು ಗೃಹ ಮಂತ್ರಿಗಳಾಗಿ ನೀವೇನ್ ಮಾಡ್ತಾ ಇದ್ರಿ? ಇವತ್ತು ಗೌಸಿದ್ದಪ್ಪ ಅಂತ ಅಮಾಯಕರು ಬಹಳಷ್ಟು ಮಂದಿ ಇವತ್ತು ಬೀದಿ ಬಿದ್ದಿದ್ದಾರೆ. ಇವತ್ತು ಬಹಳಷ್ಟು ಹಿಂದೂ ಪರ ಕಾರ್ಯಕರ್ತರು ಕೊಲೆ ಆಗ್ತಾ ಇದೆ. ನೀವೇನ್ ಮಾಡ್ತಾ ಇದ್ದೀರಿ? ಇವತ್ತು ಬಂದು ನಿಮ್ದು 2.5 ವರ್ಷದಲ್ಲಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಎಷ್ಟು ಮಂದಿ ಹಿಂದೂ ಪರ ಕಾರ್ಯಕರ್ತರು ಕೊಲೆ ಆಗಿದ್ರೆ ನೋಡ್ರಿ. ಏನು ಇವತ್ತು ಗೌಸಿದ್ದಪ್ಪರನ್ನ ನಮ್ಮ ಭಾಗದಲ್ಲಿ ಜಾತ್ಯತೀತವಾಗಿ ಬೆಳೆದಂತ ಜನರು ನಾವೆಲ್ಲರೂ ಕೂಡ, ನಾವು ಈ ಯಾವ ಜಾತಿಯನ್ನು ಕೂಡ ಇವತ್ತು ದ್ವೇಷಿಸಕ್ಕೆ ಹೋಗಲ್ಲ. ಆದ್ರೆ ನಮ್ಮ ಭಾಗದಲ್ಲಿ ಇವತ್ತು ದ್ವೇಷವನ್ನು ಬೆಳೆಸಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಈ ಸರ್ಕಾರ. ಇವತ್ತು ಗೃಹ ಮಂತ್ರಿಗಳು ಲೆಕ್ಕ ಇಲ್ಲ, ಗೃಹ ಮಂತ್ರಿಗಳು ಬೇಕಾಗಿಲ್ಲ. ಬೇಜವಾಬ್ದಾರಿ ಹೇಳಿಕೆಗಳನ್ನು ಗುಪ್ತಚರ ಇಲಾಖೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಅವ್ರ ಕುರ್ಚಿಯನ್ನು ಉಳಿಸ್ಕೋಬೇಕು. ಅವ್ರ ಕುರ್ಚಿಯನ್ನು ಉಳಿಸ್ಕೊಳ್ಳೋದು ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ ಇವತ್ತು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.